ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸಬ್ಮಿಷನ್, ಅಧೀನತೆ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ಈ ಹಿಂದೆ ಮಾಡಿದಂಥ ಎಲ್ಲ ಸಂದೇಶಗಳನ್ನು ನಾವು ಅದರ ಲಿಂಕ್ಗಳನ್ನು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ. ನಾವು ವಾಕ್ಯ ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಸಬ್ಮಿಷನ್, ಅಧೀನತೆ ಅಂತ ನೋಡುವಾಗ ಇದರ ಗ್ರೀಕ್ ಪದದ ಅರ್ಥ ಹೂಪೋ ಅಂತ ನೋಡಬೇಕಾದ್ರೆ ಇದರ ಅರ್ಥ ಈ ರೀತಿಯಾಗಿ ಇರುವಂಥದ್ದಾಗಿದೆ: ಅಧೀನ, ಒಳಗಾಗುವುದು, ಮಾತು ಕೇಳುವುದು ಎಂಬ ಅರ್ಥಗಳನ್ನು ಇದು ಕೊಡುವಂಥದ್ದಾಗಿದೆ. ನಮ್ಮ ಆತ್ಮಪೂರ್ವಕವಾದಂಥ ವಿಧೇಯತೆಯೇ ಅಧೀನತೆ ಅಂತ ಹೇಳಿದ್ರೆ, ನಾವು ಆತ್ಮಪೂರ್ವಕವಾಗಿ ವಿಧೇಯತೆ ಅಂತ ಹೇಳಬೇಕಾದ್ರೆ ದೇವ್ರ ವಾಕ್ಯ ಏನು ಹೇಳುತ್ತೋ ಅದನ್ನು ನಾವು ಕೈಕೊಂಡು ನಡೆಯುವಂಥದ್ದೇ ವಿಧೇಯತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ಅಂತ ಹೇಳಿದ್ರೆ ನಾವು ಎಡಭಾಗಕ್ಕೂ ಬಲಭಾಗಕ್ಕೂ ಹೋಗಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ ನೇರವಾಗಿ ನಾವು ಸಾಗಬೇಕು ದೇವ್ರ ವಾಕ್ಯನ ಕೈಕೊಂಡು ಅಂತೇಳಿ ಅದರ ಅರ್ಥ. ಸೊ ವಿಧೇಯತೆ ಅಂತ ಹೇಳಿದ್ರೆ ಅದೇನೆ. ಸೊ ನಮ್ಮ ಆತ್ಮಪೂರ್ವಕವಾದ ವಿಧೇಯತೆ ಏನಿದೆ ಇದೇ ಅಧೀನತೆ ಅಂತ ಹೇಳಿದ್ರೆ. ಸೊ ಈ ಅಧೀನತೆಯಲ್ಲಿರುವಂಥ ಸತ್ಯಾಂಶಗಳು, ಟ್ರೂತ್ನೆಸ್ ಏನಿದೆ ಅಂತ ನೋಡುವಾಗ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರು ಸಮಸ್ತವನ್ನು ಕ್ರಿಸ್ತನಿಗೆ ಅಧೀನ ಮಾಡಿದ್ದಾನೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿದೆ. 1 Corinthians chapter 15:27 ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ, ದೇವರು ಸಮಸ್ತವನ್ನು ಕ್ರಿಸ್ತನಿಗೆ ಅಧೀನ ಮಾಡಿದ್ದಾನೆ ಅಂತೇಳಿ. ನೋಡ್ರಿ, ದೇವರು ಸಮಸ್ತವನ್ನು ಕ್ರಿಸ್ತನಿಗೆ ಅಧೀನ ಮಾಡ್ತು ಅಂತ ಹೇಳಿದ್ರೆ ಯೇಸುಸ್ವಾಮಿ ಸಹ ದೇವರಿಗೆ ಅಧೀನರಾಗಿ ಇರೋದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ದೇವರಿಗೆ ಅಧೀನರಾಗಿರೋದನ್ನು ನೋಡ್ತೇವೆ. ಅಂದರೆ ಎಲ್ಲ ಕಾರ್ಯಗಳನ್ನು ಅವರು ದೇವರಿಗೆ ಚಿತ್ತಕ್ಕೆ ವಿಧೇಯರಾಗಿ, ದೇವರ ಚಿತ್ತಕ್ಕೆ ವಿಧೇಯರಾಗಿ, ದೇವರಿಗೆ ಅಧೀನರಾಗಿ, ದೇವರೇನು ಹೇಳ್ತಾರೋ ಅದಕ್ಕೆ ಏನು ಹೇಳ್ತಾರೋ ಅದನ್ನು ಮಾಡೋದ ಮುಖಾಂತರವಾಗಿ ವಿಧೇಯತೆಯನ್ನು ಸಲ್ಲಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ತಂದೆಗೆ ತಿಳಿಯದಂತೆ, ತಂದೆಗೆ ಗೊತ್ತಾಗದಂತೆ ಯೇಸುಸ್ವಾಮಿ ಒಂದು ಕಾರ್ಯವನ್ನು ಸಹ ದೇವರ ವಾಕ್ಯದಲ್ಲಿ ಮಾಡಲಿಲ್ಲ. ನೋಡ್ರಿ, ದೇವರ ವಾಕ್ಯ ಹೇಳುತ್ತೆ 1 Corinthians chapter 15:28, 1 ಕೊರಿಂಥ 15ನೇ ಅಧ್ಯಾಯ 28ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯ ಹೇಳುತ್ತೆ ನೋಡ್ರಿ, ಸಮಸ್ತವೂ ಆತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟ ಆತನಿಗೆ ತಾನೇ ಅಧೀನನಾಗುವನು. ನೋಡ್ರಿ, ಅಂದರೆ ದೇವರು ಸಹ, ಯೇಸುಸ್ವಾಮಿ ಸಹ ದೇವರಿಗೆ ಅಧೀನರಾಗೋದನ್ನು ನೋಡ್ತೇವೆ. ಸೊ ಅಧೀನತೆ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಅಧೀನವಲ್ಲದಂಥ ಆತ್ಮ, ಸಬ್ಮಿಷನ್ ಇಲ್ಲಿರುವಂಥ ಆತ್ಮ ಯಾವ ರೀತಿಯಾಗಿ ಅಪಾಯಕ್ಕೆ ಒಳಗಾಗುತ್ತೆ, ಯಾವ ರೀತಿಯಾಗಿ ಅದು ನಾಶವಾಗುತ್ತದೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ವಿವರಿಸುವಂಥವರಾಗಿದ್ದೇವೆ. ಅನೇಕರಿಗೆ ಈ ಸಬ್ಮಿಷನ್ ಅಂತ ಹೇಳಿದ್ರೆ ಗೊತ್ತೇ ಇಲ್ಲ. ನಮ್ಮಷ್ಟಕ್ಕೆ ನಾವೇ ಏನು ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಜೀವಿಸ್ಬೋದು ಅಂತೇಳಿ ಅವರು ತಿಳ್ಕೊಂಡು ಅವರು ಜೀವಿಸಿ ಅವರು ನಾಶದ ಕಡೆಗೆ ಹೋಗೋದನ್ನು ನೋಡ್ತೇವೆ, ಇಲ್ಲ ನಾಶವಾಗೋದನ್ನು ನೋಡ್ತೇವೆ. ಯಾವುದೇ ವಿಷಯಗಳು ತಗೊಳ್ರಿ, ನೀವು ದೇವರ ವಾಕ್ಯದಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ನಿಮ್ಮ ವೈಯಕ್ತಿಕ ವಿಷಯಗಳಿರ್ಬೋದು, ನೀವು ಕೆಲಸ ಮಾಡುವಂಥ ವಿಷಯಗಳಿರ್ಬೋದು, ನಿಮ್ಮ ಕುಟುಂಬಗಳ ವಿಷಯದಲ್ಲಿರ್ಬೋದು, ಮಕ್ಕಳ ವಿಷಯದಲ್ಲಿರ್ಬೋದು, ಸೇವೆ ಮಾಡುವಂಥ ಮಂಡಳಿಗಳ ವಿಷಯಗಳಿರ್ಬೋದು. ಸೊ ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ಬರೆಸಿದೆ. ಹಾಗಾಗಿ ದೇವರ ವಾಕ್ಯಗಳು, ಅದಕ್ಕೆ ಹೇಳು, ದೇವರ ವಾಕ್ಯಗಳು ಏನಿದೆ ಅದರ ವಾಕ್ಯಗಳ ಗೂಢಾರ್ಥಗಳ ಮರ್ಮಗಳು ತಿಳ್ಕೊಳ್ಬೇಕು. ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ನಾವು ಕೈಕೊಂಡು ನಡೆಯುವಾಗ ಖಂಡಿತವಾಗಿ ಒಂದು ಸಂತೋಷಕರ ಜೀವಿತವನ್ನು ನಾವು ಖಂಡಿತವಾಗಿ ಮಾಡೋದಕ್ಕೆ ಸಾಧ್ಯ, ಮತ್ತು ದೇವರೊಂದಿಗೆ ನಡೆಯುವಂಥ ಅನುಭವಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಲ್ಲೆಲೂಯ. ನಾವು ನೋಡ್ತೇವೆ ಯೇಸುಸ್ವಾಮಿ ಸಹ ದೇವ್ರಿಗೆ ಅಧೀನರಾಗ್ತಾರೆ. ನಾನು ದೇವ್ರಿಗೆ ಅಧೀನ ಆಗೋದಿಲ್ಲ ಅಂತೇಳ್ಬಿಟ್ಟು ಅವ್ರು ಎಲ್ಲೂ ಸಹ ಹೇಳಿಲ್ಲ, ಅಧೀನವಾಗದೆ ಎಲ್ಲೂ ಸಹ ನಡೆದುಕೊಂಡಿಲ್ಲ. ಇದೇ ಅಧೀನತೆಯ ಶ್ರೇಷ್ಠತ್ವ, ಅಧೀನತೆಯ ಪ್ರಾಮುಖ್ಯತೆ ಅಂತೇಳಿ
ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ. ಅದು ಮಾತ್ರವಲ್ಲ, ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಆ ಯೇಸುಸ್ವಾಮಿ ದೇವರಾಗಿದ್ದರು, ದೇವರ ಮಗನಾಗಿತ್ತು ಅಂತ ಹೇಳಿದ್ರು ತಂದೆ ತಾಯಿಗಳಿಗೆ ಅಧೀನರಾಗಿದ್ದರು ಅಂತೇಳಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 51ನೇ ವಾಕ್ಯದಲ್ಲಿ ನೋಡ್ತೇವೆ. ಅಂದರೆ ಮಕ್ಕಳುಗಳು ತಂದೆ ತಾಯಿಗಳಿಗೆ ಅಧೀನರಾಗಿರಬೇಕು, ಸಬ್ಮಿಷನ್ನಲ್ಲಿರಬೇಕು. ಸಬ್ಮಿಷನ್ ಅಂತ ಹೇಳಿದ್ರೆ ಮಾತು ಕೇಳುವಂಥದ್ದು, ಒಳಗಾಗುವಂಥದ್ದು, ಆತ್ಮಪೂರ್ವಕವಾಗಿ ವಿಧೇಯತೆಯನ್ನು ತೋರಿಸುವಂಥದ್ದು, ವಿಧೇಯರಾಗಿ ಇರುವಂಥದ್ದು ಅಂತೇಳಿ. ಹಾಗಾಗಿ ಯೇಸುಸ್ವಾಮಿನೇ ನಮಗೆ ಮಾದರಿಯನ್ನು ತೋರಿಸಿದರೆ ನಾವು ತಂದೆ ತಾಯಿಗಳಿಗೆ ಅಧೀನರಾಗಿರಬೇಕು. ತಂದೆ ತಾಯಿಗಳನ್ನು ಮೀರಿ ಕಾರ್ಯಗಳನ್ನು ಮಾಡಬಾರ್ದು ಅಂತೇಳಿ. ತಂದೆ ತಾಯಿಗಳಿಗೆ ಮೀರಿ, ತಂದೆ ತಾಯಿಗಳಿಗೆ ಗೊತ್ತಿಲ್ಲದಂತೆ, ತಂದೆ ತಾಯಿಗಳಿಗೆ ಏನೋ ತಂದೆ ತಾಯಿ ಹೇಳೋದನ್ನು ಕೇಳದೆ ಯಾವ ಕಾರ್ಯಗಳನ್ನು ಮಾಡಬಾರ್ದು. ಸಬ್ಮಿಷನ್. ಅದಕ್ಕೆ ತಂದೆ ತಾಯಿಗಳ ಮಾತುಗಳನ್ನ ಕೇಳಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ಗಳೇನು ಕೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿಗಳಿಗೇನು ಗೊತ್ತಿಲ್ಲ, ಅವ್ರು ಅನಕ್ಷರಸ್ಥರಾಗಿದ್ದಾರೆ, ಇಲ್ಲ ಅಂತೇಳಿ ನಮ್ಮಷ್ಟು ಓದಿಲ್ಲ, ನಮ್ಮಷ್ಟು ನಾಲೆಡ್ಜ್ ಇಲ್ಲ, ನಮಗಿರುವಂಥ ಕಂಪ್ಯೂಟರ್ ನಾಲೆಡ್ಜ್ ಇರ್ಬೋದು, ಜನರಲ್ ನಾಲೆಡ್ಜ್ ಇರ್ಬೋದು, ಬೇರೆ ಬೇರೆ ಯಾವ ನಾಲೆಡ್ಜ್ಗಳಾದರೂ ಸರಿ, ಇದು ಅವ್ರಿಗಿಲ್ಲ ಅಂತ ಹೇಳ್ಕೊಳ್ತಾರೆ. ನೋಡ್ರಿ, ಜನಗಳು ಯಾವಾಗಲೂ ಯಾವ ರೀತಿಯಾದಂಥ ತಪ್ಪಾದಂಥ ಆಲೋಚನೆ, ತಪ್ಪಾದಂಥ ಮಾರ್ಗಗಳನ್ನು ಆರಿಸ್ಕೊಳ್ತಾರೆ ಅಂತೇಳಿ ಇದರಿಂದ ಅರ್ಥ ಆಗುತ್ತೆ. ನೋಡ್ರಿ, ಒಂದು ಮರವನ್ನು ನೋಡುವಾಗ ನೀವು ಅದರ ಎಲೆಗಳನ್ನು ಮಾತ್ರ ನೋಡುವಂಥವರಾಗಿದ್ದೀರಾ, ಔಟರ್ ಅಪಿಯರೆನ್ಸ್ ಮಾತ್ರ ನೋಡುವಂಥವರಾಗಿದ್ದೀರಾ. ಆದರೆ ಒಳಭಾಗದಲ್ಲಿ ಅದು ಯಾವ ರೀತಿಯಾಗಿ ಬೆಳೆಯುವಂಥದ್ದಾಗಿದೆ, ಯಾವ ರೀತಿಯಾಗಿ ಬೆಳೆದಿದೆ, ಯಾವ ರೀತಿಯಾಗಿ ಅದು ನೀವು ಮೇಲ್ಗಡೆ ಎಲೆಗಳು ಕಾಣೋದಕ್ಕೆ ಯಾವ ರೀತಿಯಾಗಿ ಅದು ಖನಿಜಗಳನ್ನು, ಅದಕ್ಕೆ ಬೇಕಾದ ಸತ್ವಗಳನ್ನೆಲ್ಲ ಹೀರ್ಕೊಂಡು ಯಾವ ರೀತಿಯಾಗಿ ಅದು ಬೆಳೆದಿದೆ ಅನ್ನೋದು ಆ ಮರದ ಬೇರುಗಳನ್ನು ನೋಡುವಾಗ, ಮರ ಯಾವ ರೀತಿ ಹರಡ್ಕೊಂಡಿರುವಾಗ, ಅದರ ಫಲಗಳನ್ನು ನೋಡುವಾಗ ಅದು ಅರ್ಥವಾಗುವಂಥದ್ದಾಗಿದೆ. ಅದೇ ಪ್ರಕಾರವಾಗಿ ಅವರು ಜೀವನದ 7 ಬೀಳುಗಳನ್ನು ಕಂಡವರಾಗಿದ್ದಾರೆ. ನಿಮ್ಮ ತಂದೆ ತಾಯಿಗಳು ಅವರು ನಿಮ್ಮಷ್ಟು ಓದ್ದಲ್ಲೇ ಇರ್ಬೋದು, ನಿಮ್ಮ ನಾಲೆಡ್ಜ್ ಇಲ್ಲದೆ ಇರ್ಬೋದು, ನಿಮ್ಗೆ ಬರುವಂಥ ಚೆನ್ನಾಗಿ ಇಂಗ್ಲೀಷ್ ಅವ್ರಿಗೆ ಬರದಲ್ಲೇ ಇರ್ಬೋದು. ಆದರೆ ಅವರಿಗೆ ದೇವರ ಕೃಪೆಯಿಂದ ದೇವರು ಅವರಿಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನು ಅವರು ಬೆಳೆಸಿದ್ದಾರೆ. ನಿಮಗೆ ಬೇಕಾದೆಲ್ಲವನ್ನು ಕೊಟ್ಟು ನಿಮಗೆ ಬೆಳೆಸಿದ್ದಾರೆ. ಅವ್ರಿಗೆ ನಿಮ್ಮಷ್ಟು ಜ್ಞಾನ ಇಲ್ಲದೆ ಇರ್ಬೋದು, ಆದರೆ ಲೋಕ ಜ್ಞಾನ ಇರುವಂಥದ್ದಾಗಿದೆ, ದೇವರ ಜ್ಞಾನ ಇರುವಂಥದ್ದಾಗಿದೆ. ನಿಮ್ಮನ್ನು ಯಾವ ರೀತಿ ಪೋಷಿಸಿ ಬೆಳೆಸಬೇಕು ಅಂತೇಳಿ ಜ್ಞಾನ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗಾಗಿ ನಿಮಗೆ ಜೀವನ ಅನ್ನೋದು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ಎಲೆಗಳು, ಹಣ್ಣುಗಳು, ಈ ರೀತಿ ಇರುವಂಥ ಮರಗಳು ಮಾತ್ರ ಕಾಣಿಸುತ್ತೆ ಹೊರತು ಅದರ ಆಳದಲ್ಲಿ ಅದು ಯಾವ ರೀತಿಯಾಗಿ ಬೇರು ಬಿಡ್ತು, ಯಾವ ರೀತಿಯಾಗಿ ಅದು ಚಿಗುರೋದಕ್ಕೆ ಶುರುವಾಯಿತು, ಯಾವ ರೀತಿಯಾಗಿ ಗಾಳಿ ಮಳೆಗಳನ್ನೆಲ್ಲ ತಾಳ್ಕೊಂಡು ಅದು ಬೆಳೀತು ಹೆಮ್ಮರವಾಗಿ ಅನ್ನೋದನ್ನು ನೋಡೋದಿಲ್ಲ. ನಿಮ್ಮ ಮಕ್ಕಳುಗಳು ಯಾವಾಗಲೂ ತಂದೆ ತಾಯಿಗಳಿಗೆ ಅಧೀನರಾಗಿರಬೇಕು, ಸಬ್ಮಿಷನ್ ಆಗಿರಬೇಕು. ಸಬ್ಮಿಷನ್ನ ಮೀರಿ ಹೋಯ್ತು ಅಂತ ಹೇಳಿದ್ರೆ, ತಂದೆ ತಾಯಿಗಳ ಮಾತನ್ನು ಕೇಳಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಸಬ್ಮಿಷನ್ ಇಲ್ಲ ಅಂತಿತ್ತು ಏನಾಗುತ್ತೆ ಅಂತೇಳಿ ನಾವು ಈ ಸಂದೇಶದ ಕಡೆ ಭಾಗದಲ್ಲಿ ನಾವು ವಿವರಿಸ್ತೇವೆ. ಎಷ್ಟು ಡೇಂಜರಸ್, ಎಷ್ಟು ಅಪಾಯಕಾರಿಯಾಗಿರುವಂಥದ್ದು ಅಂತೇಳಿ. ನೋಡಿ, ದೇವ್ರ ವಾಕ್ಯದಲ್ಲಿ ಬರೆದಿದೆ, ತಂದೆ ತಾಯಿಗಳಿಗೆ ಅಧೀನರಾಗಿರಬೇಕು. ಯೇಸು ಸ್ವಾಮಿ ಸಹ ಅಧೀನರಾಗಿದ್ದಾರೆ. ಹಾಗಾಗಿ ಆ ಮಾರ್ಗದಲ್ಲಿ ನಾವು ಸಹ ನಡಿಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೋಡ್ರಿ, ಪೌಲ ಸಹ ಅಧೀನರಾಗದೆ ಹೋದಾಗ ಕೂಡಲೇ ಆತನು ಮಾನಸಾಂತರ ಪಡೆದನ್ನು ನೋಡ್ತೇವೆ. ನೋಡ್ರಿ, ಅಪೊಸ್ತಲ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್, ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರು ನೇಮಿಸಿದ ಮಹಾಯಾಜಕನನ್ನು ಬೈಯುತ್ತೀಯೋ ಅನ್ನಲು ಪೌಲನು, ಸಹೋದರೇ, ಮಹಾಯಾಜಕನ ನನಗೆ ತಿಳಿಲ್ಲ, ನಿನ್ನ ಜನರಲ್ಲಿ ಅಧಿಪತಿಯಾಗಿರುವನ ವಿಷಯವಾಗಿ ಕೆಟ್ಟದ್ದನ್ನು ನೀನು ಆಡಬಾರದೆಂದು ಬರೆದಷ್ಟೇ ಅಂದನು. ಅಂದರೆ ಇಮ್ಮಿಡಿಯೇಟ್ ಆಗಿ ಆತನು ಕ್ಷಮೆ ಕೇಳೋದು ನೋಡ್ತೇವೆ, ಮಾನಸಾಂತರ ಒಂದನ್ನು ನೋಡ್ತೇವೆ. ಅಂದರೆ ಅಧೀನ ಆಗದೇ ಇರುವಾಗ, ಅಂದರೆ ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ಅಥಾರಿಟಿ ಇದೆ ಅಂತೇಳಿ. ಹಾಗಾದರೆ ಅಥಾರಿಟಿಗಿರುವಂಥ ಬೆಲೆ ಏನಿದೆ, ಅಥಾರಿಟಿಗೆ ಏನು ಇರುವಂಥ ಮಹತ್ವ ಏನಿದೆ ಅಂತೇಳಿ, ಗೌರವ ಏನಿದೆ ಅಂತೇಳಿ ಚೆನ್ನಾಗಿ ಪೌಲ ತಿಳ್ಕೊಂಡಿದ್ದ. ಹಾಗಾಗಿ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಆತನು ನನಗೆ ಗೊತ್ತಿರಲಿಲ್ಲ ಅಂತ ಹೇಳೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, 1 ಕೊರಿಂಥಿಯನ್ಸ್ ಚಾಪ್ಟರ್ 16:16, 1 ಕೊರಿಂಥ 16ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಸಹೋದರರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ಹೇಳಿದ್ರೆ ಸಬ್ಮಿಷನ್, ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲ ಹೇಳುವಂಥ ಮಾತು.
ಸೋದರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡ್ತಾ ಪ್ರಯಾಸ ಪಡುತ್ತಾ ಅಂತ ಹೇಳಬೇಕಾದ್ರೆ ಇದು ದೇವಜನರ ಸೇವೆಯಲ್ಲಿ ಪ್ರಯಾಸ ಪಡುತ್ತಿರುವವರೆಲ್ಲರಿಗೆ ಅಧೀನವಾಗಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರುವಂಥ ಅರ್ಥ. ದೇವಜನರ ಸೇವೆಯಲ್ಲಿ ಅಂದರೆ ದೇವರ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತಾರೋ, ದೇವರ ಕಾರ್ಯಗಳಲ್ಲಿ ಯಾರು ನಿರತರಾಗಿರ್ತಾರೋ ಅಂಥವರಿಗೆ ನೀವು ಅಧೀನರಾಗಿರಬೇಕು. ನೀವು ಅವ್ರನ್ನ ಮೀರಿ ಹೋಗೋದಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಹೇಳ್ದಲ್ಲೇ ಏನು ಮಾಡೋದಕ್ಕೆ ಹೋಗ್ಬೇಡ್ರಿ. ನೀವು ತಿಳ್ಕೊಂಡಿರ್ಬೋದು, ನನಗೆಲ್ಲ ಗೊತ್ತಿದೆ, ನನಗೆ ಅವ್ರಿಗಿಂತ ಜಾಸ್ತಿ ಜ್ಞಾನ ಇದೆ, ಇಲ್ಲ ಅವ್ರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ. ನೋ 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 ನೀವು ಬೆಳೆದು ಬಂದಂಥ ಮಾರ್ಗವನ್ನು ಮರೆಯಬಾರ್ದು. ಯಾವಾಗಲೂ ನೀವು ಯಾವ ಸಭೆಯಲ್ಲಿ ಬೆಳೆದಿದ್ದೀರಾ, ಯಾರ ಅಂಡರ್ನಲ್ಲಿ ಬೆಳೆದಿದ್ದೀರಾ, ಯಾರು ನಿಮಗೆ ವಾಕ್ಯೋಪದೇಶವನ್ನು ಮಾಡಿದ್ದಾರೆ, ಯಾರು ನಿಮ್ಮ ಎಲ್ಲ ಸ್ಥಿತಿಗಳಲ್ಲಿ ನೀವು ಒಂಟಿಯಾಗಿರುವಾಗ, ನೀವು ದುಃಖದಲ್ಲಿರುವಾಗ, ನೀವು ನೋವಿನಲ್ಲಿರುವಾಗ, ನೀವು ಕಾಯಿಲೆಗಳಲ್ಲಿರುವಾಗ, ನೀವು ಸಮಸ್ಯೆಗಳಲ್ಲಿರುವಾಗ ನಿಮಗೆ ಯಾರು ಆಧರಿಸಿದ್ದಾರೆ, ನಿಮ್ಗೆ ಯಾರು ವಾಕ್ಯದಿಂದ ಪೋಷಣೆ ಮಾಡಿದ್ದಾರೆ, ನಿಮ್ಗೆ ಯಾರು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಯಾರು ನಿಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅಂಥವ್ರ ಜೊತೆ ನೀವು ನಿಲ್ಲೋದನ್ನು ಕಲ್ತ್ಕೊಬೇಕು. ಅವ್ರಿಗೆ ಒಳಗಾಗಿ, ಅವರ ಅಧಿಕಾರಕ್ಕೆ ಒಳಗಾಗಿ ಜೀವಿಸೋದನ್ನು ಕಲ್ತ್ಕೊಬೇಕು. ನನಗೆ 4 ವಾಕ್ಯ ಗೊತ್ತಾಯಿತು, ನನಗೇನೋ ಬ್ಲೆಸ್ಸಿಂಗ್ ಬಂತು, ನಾನೇನೋ ಒಂದು ಹೊಂದ್ಕೊಂಡೆ, ನನಗಿನ್ಯಾರ ಅವಶ್ಯಕತೆ ಇಲ್ಲ. ನೋ, ರಾಂಗ್. ನಿಮ್ಮ ಜೀವಿತ ಕಾಲವೆಲ್ಲ ನೀವು ಅಧೀನದಲ್ಲಿರೋದನ್ನು ಅಭ್ಯಾಸ ಮಾಡಬೇಕು. ಅಧೀನತೆ ಅಂತ ಹೇಳಿದ್ರೆ ನೀವು ಸ್ಲೇವ್ ಆಗಿರಬೇಕು, ಗುಲಾಮರಾಗಿರಬೇಕು ಅಂತ ಅರ್ಥ ಅಲ್ಲ. ಅವರ ಮಾತನ್ನು ಕೇಳುವುದು ಅವರ ಅಧೀನದಲ್ಲಿ ಇರುವಂಥದ್ದು ಅಂತ ಹೇಳಿದ್ರೆ ಅರ್ಥ. ಮಾತು ಕೇಳೋದು ಅಂತ ಹೇಳಿದ್ರೇನು, ಅವ್ರು ನಿಮಗೆ ಒಳ್ಳೆದನ್ನು ಹೇಳ್ಕೊಡ್ತಾರೆ ಹೊರತು ಕೆಟ್ಟದನ್ನು ಹೇಳ್ಕೊಡಲ್ಲ. ನೀವು ಕೆಟ್ಟ ಮಾರ್ಗದಲ್ಲಿ ಹೋಗ್ತಿತ್ತು ಅಂತ ಹೇಳಿದ್ರೆ ನಿಮಗೆ ಒಳ್ಳೆದನ್ನು ಹೇಳ್ಕೊಡ್ತಾರೆ. ನೀವು ಒಳ್ಳೆದನ್ನು ಅನುಸರಿಸಿ ನಡಿಬೇಕು, ನೀವು ಚೆನ್ನಾಗಿರಬೇಕು ಅಂತಲೇ ಅವರು ಬಯಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರನೇ ಅಧೀನತೆ ಬಹಳ ಮುಖ್ಯ ಅಂತೇಳಿ ನಾವು ಹೇಳ್ತಾ ಇರುವಂಥ ದೇವರ ವಾಕ್ಯದ ಆಧಾರದಲ್ಲಿ ದೇವಜನರ ಸೇವೆಯಲ್ಲಿ ಪ್ರಯಾಸ ಪಡೋಲ್ಗೆ ನೀವೇನೋ ಮಾಡಬೇಕು, ಅಧೀನರಾಗಿರಬೇಕು. ನಿಮ್ಮ ಕಷ್ಟಗಳ ಸಮಯದಲ್ಲಿ, ನಿಮ್ಮ ದುಃಖಗಳ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾರು ನಿಂತಿರ್ತಾರೆ, ಯಾರಿರ್ತಾರೆ, ನಿಮ್ಗೆ ಯಾರು ಪ್ರಾರ್ಥನೆ ಮಾಡಿದ್ದಾರೆ, ಯಾರ ಮೂಲಕವಾಗಿ ದೇವರು ನಿಮ್ಗೆ ಬಿಡುಗಡೆ ಕೊಟ್ಟಿದ್ದಾರೆ, ಯಾರ ಮೂಲಕವಾಗಿ ದೇವರು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಮರಿಬೇಡ್ರಿ. ಸಬ್ಮಿಷನ್, ಅಧೀನರಾಗಿರ್ರಿ. ಅವ್ರನ್ನ ಮೀರಿ ನೀವು ಹೋಗೋದಕ್ಕೆ ಹೋಗ್ಬೇಡ್ರಿ. ಅಧೀನತೆ ಬಹಳ ಮುಖ್ಯ. ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮನುಷ್ಯರು ನೇಮಿಸಿರುವ ಅಧಿಕಾರಕ್ಕೆ ನಾವು ಅಧೀನವಾಗಬೇಕು, ಸಬ್ಮಿಷನ್ನಲ್ಲಿರಬೇಕು. ನೋಡ್ರಿ, ಅದರ ಅರ್ಥ 1 Peter chapter 2 verse 13, 1 ಪೇತ್ರ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೆದಿದೆ. 1 Peter chapter 2 verse 13, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತ ನಿಮಿತ್ತ ಅಧೀನರಾಗಿರ್ರಿ. ಅಂದರೆ ಮನುಷ್ಯರು ನೇಮಿಸಿರುವ ಅಂತ ಹೇಳಬೇಕಾದ್ರೆ ನಿಮ್ಮ ಮೇಲೆ ಯಾರು ಅಥಾರಿಟಿ ಇದ್ದಾರೆ, ಯಾರು ನಿಮಗೆ ಯಾರಿಗೆ ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ, ಯಾರ ಅಧೀನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಯಾರಿಗೆ ನೀವು ರಿಪೋರ್ಟ್ ಮಾಡಬೇಕಾಗಿದೆ, ಯಾರು ನಿಮಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಯಾವ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಅವರಿಗೆ ನೀವೇನು ಮಾಡಬೇಕು, ಅಧೀನವಾಗಿರಬೇಕು, ಸಬ್ಮಿಷನ್ನಲ್ಲಿರಬೇಕು. ಅವ್ರೇನು ಹೇಳ್ತಾರೆ ಆ ಕಾರ್ಯಗಳನ್ನು ನೀವು ಮಾಡೋದನ್ನು ಕಲ್ತ್ಕೊಳ್ರಿ. ಕೆಲವರು ಅಂತಾರೆ, ಅವ್ರು ಹೇಳಿದೆಲ್ಲ ಮಾಡ್ತಾಯಿತ್ತು ಅಂತ ಹೇಳಿದ್ರೆ ನಮಗಿನ್ನೂ ಕೆಲಸ ಮಾಡಿಸ್ತಾರೆ, ಇನ್ನೂ ಹೆಚ್ಚಾದ ಕೆಲಸ ಹೊರಿಸ್ತಾರೆ. ನೋಡಿ, ಎಷ್ಟು ವರ್ಷಕ್ಕೆ ಸಾಧ್ಯ, ಎಲ್ಲಿ ತನಕ ಹೊರಿಸೋದಕ್ಕೆ ಸಾಧ್ಯ? ನೋಡಿ, ನೀವು ಯಾವಾಗಲೂ ಕೆಲಸಗಳನ್ನು ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಗೊತ್ತಾಗುತ್ತೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅಂತೇಳಿ. ನೀವು ಒಂದು ಸರಿ ನಿಮ್ಮ ಕೆಲಸದಿಂದ ಭಾರ ಹೊರಿಸ್ಬೋದು, 2 ಸರಿ ಹೊರಿಸ್ಬೋದು, 3 ಸರಿ ಹೊರಿಸ್ಬೋದು. ಅದಾದ ನಂತರ ಖಂಡಿತವಾಗಿ ಅವ್ರಿಗೆ ಅರಿವಾಗುವಂಥದ್ದಾಗಿದೆ. ಇಲ್ಲ, ಅರಿವಾಗೋ ಹಾಗೆ ದೇವ್ರು ಮಾಡ್ತಾರೆ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ನೀವು ಅಧೀನರಾಗುವಾಗ, ನೀವು ವಿಧೇಯತೆಯನ್ನು ತೋರಿಸುವಾಗ ದೇವರು ಅವರ ಮನದಲ್ಲಿ, ನಿಮ್ಮ ಅಧಿಕಾರಿಗಳ ಮನದಲ್ಲಿ ದೇವರು ತಾನೇ ಕಾರ್ಯವನ್ನು ಮಾಡ್ತಾರೆ. ಇದು ಮನುಷ್ಯರು ಮಾಡುವಂಥ ಕಾರ್ಯವಲ್ಲ, ಇದು ದೇವರೇ ಮಾಡುವಂಥದ್ದು. ಹಾಗಾಗಿ ದೇವರು ಕಾರ್ಯವನ್ನು ಮಾಡೋದಕ್ಕೆ ನೀವು ಬಿಟ್ಕೊಡ್ಬೇಕು. ದೇವರು ಕಾರ್ಯವನ್ನು ಮಾಡೋದಕ್ಕೆ ನೀವು ಅಡ್ಡಿಯಾಗಿರಬಾರ್ದು. ನಿಮ್ಮ ಆಲೋಚನೆಗಳು, ಸ್ವಯೋಜನೆಗಳು, ಸ್ವಚಿತ್ತ ಇದೆಲ್ಲ ನೀವು ಬಿಡಬೇಕು. ಯಾಕಂತ ಹೇಳಿದ್ರೆ ಅನ್ನೋದನ್ನೇ ಸ್ವಾರ್ಥವಾಗಿ ನಾವು ನಮ್ಮ ಪಾಡಿಗೆ ನಮ್ಮ ಜೀವಿತ ಇದು, ನಮ್ಮ ಲೈಫ್ ಸ್ಟೈಲು, ನಾವು ಹೆಂಗಾರಿರ್ಬೋದು, ಈ ರೀತಿ ಆಲೋಚನೆ ಮಾಡಬೇಕಾದ್ರೆ ನೀವು ದೇವರ ಕಾರ್ಯಗಳಿಗೆ ಅಡ್ಡಿಯಾಗಿದ್ದೀರಾ. ದೇವರ ಕಾರ್ಯಗಳು ನಿಮ್ಮಲ್ಲಿ ಜರುಗದಂತೆ ನೀವೇನಾಗ್ತಿದ್ದೀರಾ, ಅಡ್ಡಗೋಡೆ ಆಗಿದ್ದೀರಾ ಅಂತೇಳಿ ಅದರ ಅರ್ಥ. ಹಾಗಾಗಿ ನೀವು ಸಬ್ಮಿಷನ್ ತೋರಿಸುವಾಗ, ಖಂಡಿತವಾಗಿ ನೀವು ಅಧೀನತೆಯನ್ನು ತೋರಿಸುವಾಗ ನೀವು
ಖಂಡಿತವಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದಾರೆ, ದೇವರ ಮಾತನ್ನು ಕೇಳ್ತಿದ್ದೀರಾ ಅಂತೇಳಿ. ಹಲ್ಲೆಲೂಯ. ಈ ರೀತಿ ದೇವರ ಮಾತೇನು ಹೇಳ್ತಾರೆ, ದೇವರ ಯಾವ ರೀತಿ ಅಧೀನತೆ ತೋರಿಸ್ಬೇಕಾದ್ರೆ ದೇವರು ನಿಮ್ಮನ್ನು ಮೇಲ್ಗಡೆ ತಗೊಂಡು ಬರ್ತಾರೆ. ನಿಮ್ಮ ಅಧಿಕಾರಿ ಮೇಲ್ಗಡೆ ನಿಮ್ಗೆ ತಗೊಂಡ್ಬರದೇ ಇರ್ಬೋದು, ಆದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಮೇಲ್ಗಡೆ ತಗೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ದೇವರಿಗೆ ನೀವು ವಿಧೇಯರಾಗಿದ್ದೀರಾ, ದೇವರ ವಾಕ್ಯಕ್ಕೆ ನೀವು ಅಧೀನತೆಯನ್ನು ತೋರಿಸಿದ್ದೀರಾ. ದೇವರ ವಾಕ್ಯ ಅಧೀನರಾಗಿರಿ ಅಂತ ಹೇಳ್ಬೇಕಾದ್ರೆ ನೀವು ಅಧೀನ ತೋರಿಸಿದ್ದೀರಾ. ಹಾಗಾಗಿ ದೇವರು ನಿಮ್ಮನ್ನು ಪ್ರಮೋಟ್ ಮಾಡ್ತಾರೆ. ನಿಮ್ಮ ಅಧಿಕಾರಿಗಳನ್ನು ಪ್ರಮೋಟ್ ಮಾಡಿಲ್ಲ ಅಂತ ಹೇಳಿದ್ರು ದೇವರು ನಿಮ್ಮನ್ನು ಪ್ರಮೋಟ್ ಮಾಡುವಂಥವರಾಗಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ನೀವು ಯಾವ ಮನುಷ್ಯನ ಮುಖವನ್ನು ನೋಡಿ, ಯಾವ ಮನುಷ್ಯನನ್ನು ನೋಡಿ ನೀವು ಕೆಲಸವನ್ನು ಮಾಡಬೇಡ್ರಿ. ದೇವರು ನನ್ನನ್ನು ನೋಡ್ತಾ ಇದ್ದಾರೆ, ದೇವರು ನನ್ನನ್ನು ನೋಡ್ತಾ ಇದ್ದಾರೆ, ದೇವರು ನನ್ನ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ, ದೇವ್ರು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾರೆ. ಆ ರೀತಿಯಾಗಿ ನೀವು ಗಾಡ್ಲಿ ಕಾನ್ಷಿಯಸ್ ಬೇಕಾಗಿದೆ. ಗಾಡ್ಲಿ ಕಾನ್ಷಿಯಸ್ ನಿಮ್ಮಲ್ಲಿರುವಾಗ ಖಂಡಿತವಾಗಿ ನೀವು ಕಾರ್ಯಗಳನ್ನು ಮಾಡ್ತೀರಾ. ದೇವರದನ್ನು ನೋಡುವಂಥವರಾಗಿದ್ದಾರೆ. ದೇವರ ದೃಷ್ಟಿಗೆ ಮರ್ಯಾದದ್ದು ಒಂದು ಇಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಹಾಗಾಗಿ ನೀವು ಅಧಿಕಾರಕ್ಕೆ ನೀವು ಅಧೀನರಾಗಿರಬೇಕು, ಅಧೀನತೆ ತೋರಿಸಬೇಕು. ಅದು ಮಾತ್ರವಲ್ಲ, ದೇವರ ವಾಕ್ಯ ದೂಷಣೆಯಾಗದಂತೆ ನೀವು ಸ್ತ್ರೀಯರು ಗಂಡಂದಿರಿಗೆ ಅಧೀನರಾಗಿರಬೇಕು ಅಂತ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನೋಡ್ರಿ, ತೀತನು ಬರೆದ ಪತ್ರಿಕೆ ಚಾಪ್ಟರ್ 2, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಹೇಳುವಂಥದ್ದಾಗಿದೆ. ಟೈಟಸ್ ಚಾಪ್ಟರ್ 2 ವರ್ಸ್ 4 and 5. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲಿ ಕೆಲಸ ಮಾಡುವವರು, ಸುಶೀಲಿಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಅಂದರೆ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು, ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಯು ಮಸ್ಟ್ ಸಬ್ಮಿಟ್ ಯುವರ್ ಹಸ್ಬೆಂಡ್. ನೀವು ನಿಮ್ಮ ಗಂಡಂದರಿಗೆ ಅಧೀನವಾಗಬೇಕು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ನೀವು ಗಂಡಂದರಿಗೆ ಅಧೀನತೆಯನ್ನು ತೋರಿಸಲೇಬೇಕು, ಅಧೀನರಾಗಿರಬೇಕು, ಅವ್ರ ಮಾತನ್ನು ಕೇಳಬೇಕು. ಅಂದರೆ ಯಾವ ಮಾತನ್ನು ಕೇಳಬೇಕು? ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ಕೇಳಬೇಕು. ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ಮಾತ್ರ ಕೇಳಬೇಕು. ಕೆಲವು ದೇವರ ವಾಕ್ಯ ಏನೋ ದೇವ್ರ ವಾಕ್ಯ ಹೇಳುತ್ತೆ ಗಂಡನ ಮಾತನ್ನು ಕೇಳಿ ಅಂತ ಹೇಳ್ಬಿಟ್ಟು ಕೆಟ್ಟ ಕಾರ್ಯಗಳನ್ನು ಕೆಟ್ಟದನ್ನು ಮಾಡಿ ಅಂತ ಹೇಳ್ಬೇಕಾದ್ರೆ ಅದನ್ನು ಕೇಳಬಾರ್ದು. ಅದಕ್ಕೆ ದೇವ್ರ ವಾಕ್ಯ ಏನು ಹೇಳುತ್ತೆ ಅದನ್ನು ಕೇಳ್ರಿ. ಹಲ್ಲೆಲೂಯ. ಹಾಗಾಗಿ ನೀವು ಹೆಚ್ಚಿನ ಸಂಬಳ ತರ್ತಾ ಇರ್ಬೋದು, ನೀವು ಹೆಚ್ಚಿನ ಉನ್ನತ ಹುದ್ದೆಯಲ್ಲಿರ್ಬೋದು, ಅವ್ರಿಗಿಂತ ನಿಮ್ಮ ಹತ್ರ ಆಸ್ತಿ ಇರ್ಬೋದು, ನಿಮ್ಮ ಗಂಡನಿಗಿಂತ ಜಾಸ್ತಿ ಆಸ್ತಿ ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು, ಒಡವೆಗಳಿರ್ಬೋದು, ಏನು ಬೇಕಾದ್ರೆ ಇರ್ಬೋದು, ಏನಿರಲಿ, ಏನಿತ್ತು ಅಂತ ಹೇಳಿದ್ರು ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು. ಹಲ್ಲೆಲೂಯ. ಸಬ್ಮಿಷನ್. ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಬೇಕು ಹೊರತು ನಿಮ್ಮ ಗಂಡಂದಿರ ತಲೆ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗ್ಬಿಟ್ರಿ. ನನ್ನಲ್ಲಿ ಹೆಚ್ಚಾದ ಆಸ್ತಿ ಇದೆ, ಹೆಚ್ಚಾದ ಹುದ್ದೆ ಇದೆ, ಹೆಚ್ಚಾದ ಐಶ್ವರ್ಯ ಇದೆ ಅಂತೇಳಿ ಗಂಡನ ತಲೆ ಮೇಲೆ ಕೂತ್ಕೊಳ್ಳೋದಕ್ಕೆ ಹೋಗಬಾರ್ದು. ದೇವ್ರ ವಾಕ್ಯ ಹೇಳುತ್ತೆ ಅಧೀನರಾಗಿರಬೇಕು ಅಂತ ಹೇಳಿದ್ರೆ ಅಧೀನರಾಗಿರಬೇಕು. ಅದರಿಂದ ಏನು ಬೆನಿಫಿಟ್ಟು, ಏನು ಲಾಭ, ನನಗೇನು ಆಶೀರ್ವಾದ ಸಿಕ್ಕುತ್ತೆ, ಏನು ಮಾಡ್ತಾರೆ ದೇವರು ನಮ್ಮ ಜೀವಿತದಲ್ಲಿ ಅಂತ ಹೇಳ್ಬೇಕಾದ್ರೆ ಅದನ್ನು ಸಹ ದೇವ್ರ ವಾಕ್ಯದಲ್ಲಿ ನಾವು ನಿಮಗೆ ಹೇಳ್ಕೊಡ್ತೇವೆ. ನಾವು ನೋಡ್ತೇವೆ 1 ತಿಮೋತಿ 3ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವಾಗ 1 ತಿಮೋತಿ ಚಾಪ್ಟರ್ 3 ವರ್ಸ್ 4, 3ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವಾಗ, ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು. ಅಂದರೆ ಸಭಾಸೇವಕರು ತಮ್ಮ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡವರಾಗಿರಬೇಕು. ಅಂದರೆ ಅವರು ಸಬ್ಮಿಷನ್ ಇರಬೇಕು, ನಿಮ್ಮ ಸಬ್ಮಿಷನ್ನಲ್ಲಿರಬೇಕು. ಬೇರೆಯವ್ರಿಗೆ ಹೇಳೋದಲ್ಲ, ನಿಮ್ಮ ಮಕ್ಕಳು ಸಹ ನಿಮ್ಮ ಸಬ್ಮಿಷನ್ನಲ್ಲಿ ಅವರು ಇರುವಂಥವರಾಗಿರಬೇಕು, ಬೆಳೆಯುವಂಥವರಾಗಿರಬೇಕು. ಅದನ್ನೇ ದೇವರ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ, ಅದಕ್ಕೆ 2 ಕಡೆನೂ ಏನು ಮಾಡುತ್ತೆ, ಕತ್ತರಿಸುವಂಥದ್ದಾಗಿದೆ. ಆ ಕಡೆನೂ ಈ ಕಡೆನೂ ಇಬ್ಬಾಯಿ ಕತ್ತಿ ಅಂತೇಳಿ ದೇವರ ವಾಕ್ಯಕ್ಕೆ ಅದಕ್ಕೆ ಹೇಳುವಂಥದ್ದು.
ದೇವರ ವಾಕ್ಯ ಹೇಳುತ್ತೆ, ಫಸ್ಟ್ ತಿಮೋತಿ ಚಾಪ್ಟರ್ 6, 1 ತಿಮೋತಿ 6ನೇ ಅಧ್ಯಾಯ 1ನೇ ವಾಕ್ಯ ಹೇಳುವಂಥದ್ದಾಗಿದೆ. ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನ ಎಲ್ಲ ಮಾನಕ್ಕೂ ಯೋಗ್ಯರೆಂದೆಣಿಸಲಿ, ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾದೀತು. ನೋಡಿದ್ರ, ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನ ಎಲ್ಲ ಮಾನಕ್ಕೂ ಯೋಗ್ಯರೆಂದೆಣಿಸಲಿ. ಅಂದರೆ ಯಾವ ರೀತಿಯಾಗಿ ಗೌರವ ಕೊಡಬೇಕಾಗಿದೆ, ಯಾವ ರೀತಿಯಾಗಿ ಅವರ ರೆಸ್ಪೆಕ್ಟ್ ಕೊಡಬೇಕಾಗಿದೆ ಅಂತೇಳಿ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ. ಎಲ್ಲ ಮಾನಕ್ಕೂ ಯೋಗ್ಯರೆಂದೆಣಿಸಲಿ. ಅನೇಕರಿಗೆ ತಮ್ಮ ಯಾರು ಅವ್ರಿಗೆ ವಾಕ್ಯ ಹೇಳ್ಕೊಡ್ತಾರೆ, ಅವ್ರು ಯಾರನ್ನು ಬೆಳೆಸಿರ್ತಾರೆ, ಅವ್ರಿಗೆ ಗೌರವ ಕೊಡೋದೇ ಗೊತ್ತಿಲ್ಲ. ಯಾವ ರೀತಿಯಾಗಿ ಅವ್ರನ್ನ ಬೆಳೆಸಿದ್ದಾರೆ, ಅವ್ರನ್ನ ಯಾವ ರೀತಿಯೆಲ್ಲ ನೋಡ್ಕೊಂಡಿದ್ದಾರೆ, ಯಾವೆಲ್ಲ ಸಂದರ್ಭಗಳಲ್ಲಿ ಅವ್ರ ಜೊತೆ ನಿಂತಿದ್ದಾರೆ, ಇದನ್ನೆಲ್ಲ ಮರ್ತೇ ಬಿಡ್ತಾರೆ. ಅಧೀನರಾಗಿರ್ರಿ. ಅವ್ರನ್ನ ಎಲ್ಲ ಮಾನಕ್ಕೂ ಯೋಗ್ಯರೆಂದು ಎಣಿಸ್ರಿ ಅಂತಲ್ಲ ದೇವ್ರ ವಾಕ್ಯನ ಹೇಳ್ತಾ ಇದೆ. ನೋಡಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ನೋಡಿ, ಲೋಕದಲ್ಲಿ ನಿಮಗೆ ಯಜಮಾನರಿರುವವರಿಗೆ ಕ್ರಿಸ್ತನಿಗೆಂದು ಮನೋಭೀತಿ ನಡುಗುವವರಾಗಿಯೂ ಸರಳ ಹೃದಯ ವಿಧೇಯರಾಗಿರಿ. ಮನುಷ್ಯರು ಮೆಚ್ಚಿಸುವ ಪ್ರಕಾರ ಯಜಮಾನರು ನೋಡ್ತಿರುವ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ ಅಂತಲೂ ಸಹ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, ಕೊಲಸೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆದಿದೆ, ಮೇಲಿರುವುಗಳಂತ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದಗಳ ಮೇಲೆ ಮನಸ್ಸಿಡಬೇಡ್ರಿ ಎಂದು ದೇವರ ವಾಕ್ಯದಲ್ಲಿ ಬರೆದಿದೆ. ಮತ್ತು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆದಿದೆ, ದಾಸರು ಎಲ್ಲದರಲ್ಲಿಯೂ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಅಂತ ಇದೆ. ಯಜಮಾನರು ಅಂತ ಹೇಳಿದ್ರೆ ಏನು ತುಂಬ ಅವ್ರ ಅವರ ಕೆಳಗಡೆ ಇರುವಾಗ ನಾವು ಗುಲಾಮ್ರು ಅಂತೇಳಿ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡ್ರಿ. ಮನೆ ಯಜಮಾನರು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಿಮಗಿಂತ ಅವ್ರೇನಾಗಿದ್ದಾರೆ ಅಂತ ಹೇಳಿದ್ರೆ ದೇವರು ಅವ್ರನ್ನ ನಿಮ್ಮ ಮೇಲೆ ಇಟ್ಟಿದ್ದಾರೆ, ನಿಮಗೆ ನಾಯಕರಾಗಿಟ್ಟಿದ್ದಾರೆ. ನೀವು ಅವರ ಕೆಳಗಡೆ ಇದ್ದೀರಾ, ನೀವು ಅವರ ಅಧೀನದಲ್ಲಿದ್ದೀರಾ. ಹಾಗಾಗಿ ಈ ಸಬ್ಮಿಷನ್ ಏನಿದೆ ಅಲ್ಲಿತ್ಕೊಂಡು ಏನು ಮಾಡಬೇಕಂತೆ, ಅವ್ರನ್ನ ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ. ಮೆಚ್ಚಿಸೋದು ಅಂತ ಹೇಳಿದ್ರೇನು? ಅವ್ರು ಹೇಳುವಂಥ ಕಾರ್ಯಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡುವಂಥದ್ದು, ಚಾಚು ತಪ್ಪದೆ ಮಾಡುವಂಥದ್ದು. ಈ ಕಾರ್ಯಗಳನ್ನು ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಮೆಚ್ಕೊಳ್ತಾರೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಫಸ್ಟ್ ಪೀಟರ್ ಚಾಪ್ಟರ್ 2 ವರ್ಸ್ 18 ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಸೇವಕರೇ ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರ್ರಿ, ಒಳ್ಳೆಯವರು ಸಾತ್ವಿಕರು ಆಗಿಯವರಿಗೆ ಮಾತ್ರವಲ್ಲದೆ ವಕ್ರಬುದ್ಧಿಯುಳ್ಳವರಿಗೂ ವಿಧೇಯರಾಗಿರ್ರಿ ಎಂದು ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅಂದರೆ ಅವರು ವಕ್ರಬುದ್ಧಿ ತೋರಿಸ್ಬೋದು, ಒಳ್ಳೆಯವರು ಇರ್ತಾರೆ, ವಕ್ರಬುದ್ಧಿಯುಳ್ಳವರು ಇರ್ತಾರೆ. ಯಾರಿತ್ತು ಅಂತ ಹೇಳಿದ್ರು ನೀವು ಅವ್ರಿಗೆ ವಿಧೇಯರಾಗಿರ್ರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿಯರೇ, ಅಧೀನತೆಯನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಈ ಅಧೀನತೆಯ ಶ್ರೇಷ್ಠತೆ ಏನು ಅಂತ ನೋಡಬೇಕಾದ್ರೆ, ಈ ಅಧೀನತೆಯಿರುವಂಥ ಶ್ರೇಷ್ಠತೆ ಶ್ರೇಷ್ಠತೆ ಏನು ಗ್ರೇಟ್ನೆಸ್ ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಕೊಲೊಸಿಯನ್ಸ್ ಚಾಪ್ಟರ್ 3 ವರ್ಸ್ 18 ನೋಡಬೇಕಾದ್ರೆ, ಕೊಲೊಸ್ಸೆಯವರು ಬರೆದ ಪತ್ರಿಕೆ ಕೊಲೊಸಿಯನ್ಸ್ ಚಾಪ್ಟರ್ 3 ವರ್ಸ್ 18 ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ, ಇದು ಕರ್ತನವರಿಗೆ ಯೋಗ್ಯವಾಗಿದೆ ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಇದು ನೀವು ಯೋಗ್ಯವಾಗಿರುವಂಥದ್ದು. ದೇವರ ದೃಷ್ಟಿಗೆ ಇದು ನೀವು ಯೋಗ್ಯವಾಗಿ ಕಾಣಿಸ್ಕೊಳ್ತೀರಾ. ದೇವರ ದೃಷ್ಟಿಯಲ್ಲಿ ನೀವು ಯೋಗ್ಯರಾಗಿ ಕಾಣಿಸ್ಕೊಳ್ತೀರಾ ಸ್ತ್ರೀಯರು ಗಂಡಂದರಿಗೆ ಅಧೀನರಾಗಿರುವಾಗ. ಅದು ಮಾತ್ರವಲ್ಲ, ದೇವರ ದೃಷ್ಟಿಯಲ್ಲಿ ಇದು ಮೆಚ್ಚುಗೆಯಾಗಿದೆ. ಮಕ್ಕಳೇ, ತಂದೆ ತಾಯಿಗಳ ಮಾತನ್ನು ಕೇಳ್ರಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಅಂತೇಳಿ ಕೊಲೊಸಿಯನ್ಸ್ ಚಾಪ್ಟರ್ 3 ವರ್ಸ್ 20 ಹೇಳೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ,
ನೋಡಿ, ಪೌಲನಿಗೆ ಅಸ್ಥಿವಾರ, ಬೇಸಿಕ್ ಏನು ಫೌಂಡೇಶನ್ ಯಾವುದು ಅಂತ ನೋಡಬೇಕಾದ್ರೆ ಈ ಸಬ್ಮಿಷನ್. ನೋಡಿ, ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆಗ ನಾನು ಕರ್ತನೆ, ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನು ದಮಸ್ಕದೊಳಕ್ಕೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದನ್ನೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಅಂದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ದಮಸ್ಕಕ್ಕೆ ಹೋಗು, ಅಲ್ಲಿ ನೀನೇನು ಮಾಡಬೇಕು, ನೀನು ನೇಮಿಸಿರೋದ್ರಲ್ಲಿ ಅಲ್ಲಿ ತಿಳಿಸಲ್ಪಡುವುದು ಅಂತ ಹೇಳಬೇಕಾದ್ರೆ ಪೌಲ ಅಧೀನತೆ ತೋರಿಸೋದನ್ನು ನೋಡ್ತೇವೆ. ಅಂದರೆ ಯಾವ ರೀತಿಯಾಗಿ ಅವನ ಮಿನಿಸ್ಟ್ರಿ ಶುರುವಾಯಿತು, ಅವನು ಯಾವ ರೀತಿಯಾಗಿ ಅವನು ಆಧ್ಯಾತ್ಮಿಕ ಜೀವನ ಶುರುವಾಯಿತು ಕ್ರಿಸ್ತನಲ್ಲಿ ಅಂತ ನೋಡಬೇಕಾದ್ರೆ ಈ ಅಧೀನತೆ ಮುಖಾಂತರವಾಗಿ. ಇದು ಅಧೀನತೆ ಅಂತ ಹೇಳಬೇಕಾದ್ರೆ ಇದು ಒಂದು ಫೌಂಡೇಶನ್ ಆಗಿರುವಂಥದ್ದಾಗಿದೆ, ಅಸ್ಥಿವಾರವಾಗಿರುವಂಥದ್ದಾಗಿದೆ. ಹಾಗಾಗಿ ಪೌಲನಿಗೆ ಶುರುವಾಗಿದ್ದು ಎಲ್ಲಿ ಅಂತ ನೋಡಬೇಕಾದ್ರೆ ಅಸ್ಥಿವಾರ, ಅವನ ಆತ್ಮಿಕ ಜೀವಿತಕ್ಕೆ ಅಸ್ಥಿವಾರ ಯಾವುದು? ಅಧೀನತೆ. ಅಂದರೆ ಯೇಸುಸ್ವಾಮಿ ಹೇಳಿದ್ರು, ನೀನೇ ದಮಸ್ಕೊಳಕ್ಕೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರೋದೆಲ್ಲ ಅಲ್ಲಿ ತಿಳಿಸಲ್ಪಡು ಅಂತ ಹೇಳಬೇಕಾದ್ರೆ ಅವನು ಎದ್ದು ದಮಸ್ಕೊಳಕ್ಕೆ ಹೋಗೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ನೀವು ಸಬ್ಮಿಷನ್ನಲ್ಲಿರುವಾಗ, ನೀವು ಅಧೀನತೆಯಲ್ಲಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ, ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 5, 14 and 15 ನೋಡಬೇಕಾದ್ರೆ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ, ಅವರು ಕರ್ತನ ಹೆಸರಿನಲ್ಲಿ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಅಂದರೆ ಯಾವ ರೀತಿಯಾಗಿ ಸ್ವಸ್ಥತೆ ಉಂಟಾಗುವಂಥದ್ದಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮಲ್ಲಿ ಅಸ್ವಸ್ಥನಾಗಿದ್ದಾನೋ ಅವನು ಸಭೆ ಹಿರಿಯರನ್ನ ಕರೆ ಕಳುಹಿಸಲಿ. ಅಂದರೆ ಸಭೆಗೆ ಯಾವ ರೀತಿಯಾಗಿ ವಿಧೇಯರಾಗಿರ್ತಾರೆ, ಅಧೀನರಾಗಿರ್ತಾರೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅದು ಮಾತ್ರವಲ್ಲ, ಅವರು ಬಂದು ಪ್ರಾರ್ಥನೆ ಮಾಡುವಾಗ, ಸಭೆ ಹಿರಿಯರು ಪ್ರಾರ್ಥನೆ ಮಾಡುವಾಗ, ಕರ್ತನ ಹೆಸರಲ್ಲಿ ಅವ್ರಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಬೇಕಾದ್ರೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಅದು ಮಾತ್ರವಲ್ಲ, ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡೋದಾಗಿದ್ದರೆ ಅದು ಪರಿಹಾರವಾಗುವುದು. ಅಂದರೆ ಸ್ವಸ್ಥತೆ ಉಂಟಾಗುವಂಥದ್ದಾಗಿದೆ ಅಂತೇಳಿ. ಅದಕ್ಕೆ ಅಧೀನವಾಗಿರಬೇಕು. ಸಬ್ಮಿಷನ್ ಇತ್ತು ಅಂತೇಳಿದ್ರೆ ಈ ಕಾರ್ಯಗಳು ನಿಮ್ಮಗಳ ಜೀವಿತದಲ್ಲೂ ಸಹ ಜರುಗುವಂಥದ್ದಾಗಿದೆ. ಅದಕ್ಕೆ ಅಧೀನವಲ್ಲದ ಆತ್ಮ ಯಾವ ರೀತಿಯಾಗಿ ಡೇಂಜರಸ್ ಅದನ್ನು ಸಹ ನಿಮ್ಗೆ ಹೇಳ್ಕೊಡ್ತೀವಿ. ನೋಡ್ರಿ, ಮತ್ತಾಯನ ಬರೋ ಸುವಾರ್ತೆ 8ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ನೋಡಬೇಕಾದ್ರೆ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 8, 9 and 10, 9 ಮತ್ತು 10ನೇ ವಾಕ್ಯ ನೋಡಬೇಕಾದ್ರೆ, ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು, ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ, ನನ್ನ ಆಳಿಗೆ ಇಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೊಂದು ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿದ್ರ, ದೇವರ ವಾಕ್ಯ ಹೇಳ್ತಾ ಇದೆ, ಯೇಸುಸ್ವಾಮಿ ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿ ಕಾಣಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ, ನಾನು ಸತ್ಯವಾಗಿ ಹೇಳ್ತೇನೆ ಅಂತೇಳಿ ಯೇಸುಸ್ವಾಮಿ ಹೇಳೋದನ್ನು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ಶತಾಧಿಪತಿ ಆಳು ಅವನು ಅಸ್ವಸ್ಥನಾಗಿರ್ತಾನೆ, ಆ ವಿಷಯವಾಗಿ ಪ್ರಾರ್ಥನೆ ಮಾಡಿ ಅಂತ ಕೇಳೋದಕ್ಕೆ ಇಲ್ಲಿ ಶತಾಧಿಪತಿ ಆಳು ಬರುವಾಗ ಯೇಸುಸ್ವಾಮಿ ಹೇಳುವಂಥ ಮಾತು, ನಾನು ಸಹ ಮತ್ತೊಬ್ಬರ ಕೈಗಳಿರೋನು, ನಾನು ಹೋಗು ಅಂತ ಹೇಳಿದ್ರೆ ಹೋಗ್ತಾನೆ, ಇಂತಿಂಥ ಕಾರ್ಯಗಳನ್ನು ಮಾಡು ಅಂತ ಹೇಳಬೇಕಾದ್ರೆ ಮಾಡ್ತಾರೆ. ಅಂದರೆ ಯಾವ ರೀತಿಯಾಗಿ ಸಬ್ಮಿಷನ್ಲಿ ಇರ್ತಾರೆ ಅಂಥೇಳಿ ಆತನು ಹೇಳೋದನ್ನು ನೋಡ್ತಾರೆ.
ಸೊ ಈ ರೀತಿಯಾಗಿ ನಂಬಿಕೆ ಇದು ಉಂಟಾಗುವಂಥದ್ದು. ಸಬ್ಮಿಷನ್ ಇರಬೇಕಾದ್ರೆ ಏನಾಗುತ್ತೆ, ನಿಮಗೆ ನಂಬಿಕೆ ಉಂಟಾಗುವಂಥದ್ದಾಗಿದೆ. ಹಾಲೆಲೂಯ. ನೋಡಿದ್ರ? ಸೊ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ 13ನೇ ವಾಕ್ಯ ನೋಡಬೇಕಾದ್ರೆ, ಬಳಿಕ ಯೇಸು ಆ ಶತಾಧಿಪತಿಗೆ ನೀನು ನಂಬಿದ ನಿನಗಾಗಲಿ ಹೋಗು ಅಂತ ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಅಂದರೆ ಯಾವ ರೀತಿಯಾಗಿ ಅವನ ಸಬ್ಮಿಷನ್ ತೋರಿಸಿದ್ರಿಂದ ಏನಾಯಿತು, ಅವನ ಆಳಿಗೆ ಗುಣ ಆಗೋದನ್ನು ನೋಡ್ತೇವೆ. ಹಲ್ಲೆಲೂಯ. ಅದು ಮಾತ್ರವಲ್ಲ, 1 Peter ಚಾಪ್ಟರ್ 3 ವರ್ಸ್ 1 and 2 ಹೇಳುತ್ತೆ. 1 ಪೇತ್ರ 3ನೇ ಅಧ್ಯಾಯ 1 ಪೇತ್ರ 3ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಹೇಳುವಂಥದ್ದಾಗಿದೆ. ಅದೇ ರೀತಿಯಾಗಿ ಸ್ತ್ರೀಯರೇ, ನೀವು ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡ್ಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಅಂದರೆ ನೀವು ಸಬ್ಮಿಷನ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ಯಾವ ರೀತಿಯಾಗಿ ನಡ್ಕೊಳ್ತೀರಾ, ಯಾವ ರೀತಿಯಾಗಿ ಅಧೀನತೆಯಲ್ಲಿ ಇದ್ದೀರಾ, ಅಧೀನತೆ ತೋರಿಸ್ತೀರಾ, ಯಾವ ರೀತಿಯಾಗಿ ನೀವು ನಡವಳಿಕೆಯನ್ನು ತೋರ್ಪಡಿಸ್ತೀರಾ, ಯಾವ ರೀತಿ ನಡ್ಕೊಳ್ತೀರಾ ಅವರೊಂದಿಗೆ, ಅದನ್ನು ನೋಡಿ ಅವರು ವಾಕ್ಯೋಪದೇಶ ಇಲ್ಲ, ಅವ್ರಿಗೆ ವಾಕ್ಯ ಗೊತ್ತಿಲ್ಲ, ಆದರೂ ನಿಮ್ಮ ನಡವಳಿಕೆಯನ್ನು ನೋಡಿ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಅನೇಕ ಕುಟುಂಬಗಳಲ್ಲಿ ಅವರ ಗಂಡಂದಿರು ರಕ್ಷಣೆ ಹೊಂದೋದಕ್ಕೆ ಅಡ್ಡಿ ಯಾರು ಅಂತ ಹೇಳಿದ್ರೆ ಅವರ ಮನೆಯವರೇ, ಅವರ ಹೆಂಡತಿನೇ ಆಗಿರ್ತಾರೆ. ಯಾಕಂತೇಳಿದ್ರೆ ದೇವರ ವಾಕ್ಯದ ಪ್ರಕಾರ ಅವರು ತಮ್ಮ ಗಂಡಂದರಿಗೆ ತೋರಿಸುವಂಥ ಗೌರವವನ್ನು ತೋರಿಸೋದಿಲ್ಲ, ಭಯಭಕ್ತಿಯನ್ನು ತೋರಿಸೋದಿಲ್ಲ, ಅವ್ರಿಗೆ ಅಧೀನರಾಗಿರೋದಿಲ್ಲ, ತಮ್ಮ ಇಷ್ಟದ ಪ್ರಕಾರ ನಡೀತಾ ಇರ್ತಾರೆ, ಅವ್ರಿಗೆ ವಿರೋಧವಾದ ಮಾತುಗಳನ್ನು ಆಡ್ತಾ ಇರ್ತಾರೆ. ಹಾಗಾಗಿ ಅವರು ರಕ್ಷಣೆಗೆ ಬರಲು ಯಾರು ಅಡ್ಡಿಯಾಗಿರ್ತಾರೆ? ಅವರೇ ಅಡ್ಡಿಯಾಗಿರ್ತಾರೆ. ಅವ್ರ ಗಂಡ ರಕ್ಷಣೆಗೆ ಬರಬೇಕಾ, ದೇವ್ರ ಚಿತ್ತ ಪ್ರಕಾರ ಬರಬೇಕು ಅಂತಿತ್ತು ಅಂತ ಹೇಳಿದ್ರು ಇವ್ರೇನು ಮಾಡ್ತಾರೆ? ಅವ್ರಿಗೆ ಅಡ್ಡ ಆಗಿರ್ತಾರೆ. ಅವ್ರ ದೇವ್ರ ವಾಕ್ಯ ಗೊತ್ತಿಲ್ಲ, ಆದರೆ ನಿಮ್ಮ ನಡವಳಿಕೆಯನ್ನು ನೋಡಿ ಅವರು ಸಹ ಸನ್ಮಾರ್ಗಕ್ಕೆ ಬರ್ಬೋದು, ಒಳ್ಳೆ ಮಾರ್ಗಕ್ಕೆ ಬರ್ಬೋದು. ಆದರೆ ನೀವು ಆ ರೀತಿ ನಡ್ಕೊಳ್ಳಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವ್ರು ಖಂಡಿತವಾಗಿ ಅವರು ಸನ್ಮಾರ್ಗಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ಅವ್ರಿಗೆ ಅಧೀನರಾಗಿರ್ರಿ. ದೇವ್ರ ವಾಕ್ಯ ಹೇಳುತ್ತೆ, ಅದನ್ನು ಗಂಡಂದಿರಿಗೆ ಗೌರವನ ಸಲ್ಲಿಸ್ರಿ, ರೆಸ್ಪೆಕ್ಟ್ ಕೊಡ್ರಿ. ಹಿಂದೆ ನಾವು ಹೇಳಿದ್ದೇವೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಕೊಡಬೇಕಾಗಿದೆ ಅಂತೇಳಿ. ರೆಸ್ಪೆಕ್ಟ್ ಕೊಡಬೇಕು. ಅದು ಮಾತ್ರವಲ್ಲ, ಹೀಬ್ರೂಸ್ ಚಾಪ್ಟರ್ 13 ವರ್ಸ್ 17, ಇಬ್ರಿಯ 13ನೇ ಅಧ್ಯಾಯ 17ನೇ ವಾಕ್ಯ ಹೇಳುವಂಥದ್ದಾಗಿದೆ. ಇಬ್ರಿಯದವರ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯ ಬರೆದಿದೆ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ. ಸಭಾನಾಯಕರು ಅಂತ ಹೇಳಿದ್ರೆ ನಿಮ್ಮ ಪಾಸ್ಟರ್ಗಳು ಯಾರಿದ್ದಾರೆ, ನಿಮ್ಮನ್ನು ವಾಕ್ಯ ಹೇಳಿ ನಡೆಸೋರು ಯಾರಾಗಿದ್ದಾರೆ ಅವ್ರಿಗೆ ಅಧೀನರಾಗಿರ್ರಿ. ಯಾಕೆ ಅಂತ ನೋಡಬೇಕಾದ್ರೆ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದಾರೆ. ಲೆಕ್ಕ ಒಪ್ಪಿಸ್ಬೇಕು. ನಿಮ್ಮ ಆತ್ಮಗಳ ವಿಷಯದ ಲೆಕ್ಕವನ್ನು ಅವರು ಒಪ್ಪಿಸ್ಬೇಕು. ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅಂದರೆ ನೀವು ನಿಮ್ಮ ಆತ್ಮಗಳು ನರಕಕ್ಕೆ ಹೋಗದ ರೀತಿಯಲ್ಲಿ, ನೀವು ಪಾಪಕ್ಕೆ ಒಳಗಾಗದ ರೀತಿಯಲ್ಲಿ ದೇವರ ವಾಕ್ಯಗಳನ್ನು ಬೋಧಿಸುತ್ತಾ, ನಿಮಗೋಸ್ಕರ ಪ್ರಾರ್ಥಿಸುತ್ತಾ, ನಿಮ್ಮನ್ನು ದೇವರ ವಾಕ್ಯದಲ್ಲಿ, ದೇವರ ಮಾರ್ಗದಲ್ಲಿ ನಡೆಸುವಂಥವರಾಗಿದ್ದಾರೆ. ಹಾಗಾಗಿ ಅವರು ನಿಮ್ಮ ಬಗ್ಗೆ ಲೆಕ್ಕ ಒಪ್ಪಿಸ್ಬೇಕು. ನೀವು ಯಾವ ರೀತಿಯಾಗಿದ್ರಿ, ನೀವು ಏನು ಮಾಡಿದ್ರಿ, ದೇವರಿಗೋಸ್ಕರ ಏನು ಮಾಡಿದ್ರಿ, ದೇವರಿಗೋಸ್ಕರ ಯಾವ ರೀತಿ ಜೀವಿಸಿದ್ರಿ, ಏನು ಕಾರ್ಯಗಳನ್ನ ಮಾಡಿದ್ರಿ, ನಿಮ್ಮ ಕುರಿತು ಲೆಕ್ಕ ಒಪ್ಪಿಸ್ಬೇಕಾಗಿದೆ, ನಿಮ್ಮ ಜೀವಿತವನ್ನು ಕುರಿತು. ಹಾಗಾಗಿ ಲೆಕ್ಕ ಒಪ್ಪಿಸ್ಬೇಕಾದ್ರೆ, ಹಾಗಾಗಿ ನೀವು ಸಭಾನಾಯಕರಿಗೆ, ಸಭಾಪಾಲಕರಿಗೆ ನೀವೇನು ಮಾಡಬೇಕು? ನೀವು ಸಭಾನಾಯಕರುಗಳಿಗೆ ಅಧೀನರಾಗಿರ್ಬೇಕು. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಅವರು ಯಾಕಂತೇಳಿ ನಿಮ್ಮ ಆತ್ಮಗಳು ಅವ್ರು ಕಾಯುವಂಥವರಾಗಿದ್ದಾರೆ. ಅವರು ವ್ಯಸನ ಪಡದೆ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಬೇಸರವಾಗದಂತೆ, ದುಃಖವಾಗದಂತೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡ್ರಿ. ಸಂತೋಷವಾಗಿ ಈ ಕಾರ್ಯಗಳನ್ನು ಮಾಡುವಂತೆ ನೋಡ್ರಿ. ಅವರು ವ್ಯಸನದಿಂದಿರುವುದು, ಅವರು ಬೇಸರದಿಂದಿರುವುದು, ವ್ಯಸನದಿಂದಿರುವಂಥ ದುಃಖದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ನಿಮಗೆ ಯಾವ ರೀತಿ ಅದು ಯೂಸ್ ಆಗೋದಿಲ್ಲ ಅದು. ಹಾಗಾಗಿ ನಿಮ್ಮ ಸಭಾನಾಯಕರ ಮಾತನ್ನು
ಕೇಳ್ರಿ. ನಿಮ್ಮ ಸಭೆಗೆ ನಾಯಕರು ಯಾರಾಗಿದ್ದಾರೆ ಅವ್ರ ಮಾತನ್ನು ಕೇಳ್ರಿ. ಈ ಅಧಿಕಾರನ ಯಾರು ಕೊಟ್ಟಿದ್ದಾರೆ? ದೇವರೇ ಕೊಟ್ಟಿದ್ದಾರೆ. ಯಾರು ಸುಮ್ಮನೆ ನಿಮ್ಗೆ ಬಂದ್ಬಿಟ್ಟು ನಿಮ್ಮ ನಾಯಕರಾಗೋದಕ್ಕಾಗೋದಿಲ್ಲ. ನಿಮ್ಮನ್ನು ಎಲ್ಲಿ ದೇವರು ಇಟ್ಟಿದ್ದಾರೆ, ದೇವ್ರು ನಿಮ್ಮನ್ನು ಎಲ್ಲಿ ನೆಟ್ಟಿದ್ದಾರೆ, ಅಲ್ಲಿ ನೀವು ದೃಢವಾಗಿ ನಿಂತು ನೀವು ಫಲ ಕೊಡುವಂಥವರಾಗಿರ್ಬೇಕು. ಅಲ್ಲಿ ನಿಲ್ಲಬೇಕು. ಯಾಕಂತ ಹೇಳಿದ್ರೆ ದೇವರೇ ನಿಮ್ಮನ್ನು ಅಲ್ಲಿ ಕರ್ಕೊಬಂದಿರುವಂಥದ್ದು, ದೇವರೇ ಅಲ್ಲಿ ನಿಮ್ಮನ್ನು ನಡೆಸಿರೋದಕ್ಕೇನು ಯಾವ ರೀತಿಯಾಗಿ ನಾವು ಕಂಡುಕೊಳ್ಳೋದು? ನೀವು ಬಂದಂಥ ಸ್ಥಿತಿ ನೋಡ್ರಿ, ನೀವು ಈಗ ಯಾವ ರೀತಿಯಾಗಿದ್ದೀರಿ ಅದನ್ನು ನೋಡ್ರಿ. ದೇವರು ನಿಮ್ಮನ್ನು ಎಲ್ಲ ವಿಧಗಳಲ್ಲಿ ನಡೆಸಿರುವಂಥ ವಿಧಗಳನ್ನು ನೋಡ್ರಿ. ನಿಮ್ಮ ಸಭಾಪಾಲಕರ ಮಾತುಗಳನ್ನು ಕೇಳಿ ಅವರ ಮುಖಾಂತರವಾಗಿ ನಿಮಗೋಸ್ಕರ ದೇವ್ರ ಕಾರ್ಯಗಳನ್ನ ಮಾಡಿರೋದನ್ನು ನೋಡ್ರಿ. ಇವೆಲ್ಲವನ್ನು ನೋಡುವಾಗ ನಿಮಗೆ ಖಂಡಿತವಾಗಿ ಗೊತ್ತಾಗುವಂಥದ್ದಾಗಿದೆ, ದೇವರೇ ನಿಮಗನ್ನು ಆ ಸ್ಥಳದಲ್ಲಿ ಇರಿಸಿರುವಂಥದ್ದು, ದೇವರೇ ನಿಮ್ಮನ್ನು ಆ ಸ್ಥಳಕ್ಕೆ ಕರ್ಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ನಿಮ್ಮನ್ನು ಎಲ್ಲಿ ಬಿತ್ತಿದರೋ ದೇವರು, ಎಲ್ಲಿ ನೀವು ನಿಮ್ಮನ್ನು ಇಟ್ಟಿದಿರೋ ದೇವರು, ಆ ಸ್ಥಳದಲ್ಲಿ ನೀವು ವೃದ್ಧಿಯಾಗ್ರಿ, ಫಲ ಕೊಡುವಂಥವರಾಗಿ ನಿಮ್ಮ ಸಭೆಗಳಿಗೆ, ನಿಮ್ಮ ಸಭಾಪಾಲಕರಿಗೆ, ನಿಮ್ಮನ್ನು ಬೆಳೆಸಿದವ್ರಿಗೆ ಅಧೀನತೆ ತೋರಿಸ್ರಿ. ಇದು ಖಂಡಿತವಾಗಿ ನಿಮಗೆ ದೇವರ ದೃಷ್ಟಿಯಲ್ಲಿ ಮಾನ್ಯವಾಗಿರುವಂಥದ್ದು, ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರುವಂಥದ್ದಾಗಿದೆ. ನೋಡ್ರಿ, ಅಧೀನವಲ್ಲದ ಆತ್ಮದ ಡೇಂಜರಸ್ ಏನು ಗೊತ್ತಾ? ಅಧೀನವಲ್ಲದ ಆತ್ಮದ ಅಪಾಯ ಏನು ಗೊತ್ತಾ? ಹಾಮ ಅಧೀನವಲ್ಲದ ಆತ್ಮದಿಂದ ಶಾಪಗ್ರಸ್ತ ಆಗೋದನ್ನು ನೋಡ್ತೇವೆ. ಹಾಮನು ಅಧೀನವಲ್ಲದ ಆತ್ಮದಿಂದ ಶಾಪಗ್ರಸ್ತನಾಗ್ತಾನೆ. ಕರ್ಸ್. ನೋಡ್ರಿ, ಆದಿಕಾಂಡ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 9, ಆದಿಕಾಂಡ 9ನೇ ಅಧ್ಯಾಯ 22ರಿಂದ 24ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಕಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್ ಎಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದ್ರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲಾಗಿದ್ದನ್ನು ನೋಡಲಿಲ್ಲ. ನೋಹನು ಅಮಲಿಂದೆಳೆದು ಕಿರಿ ಮಗನು ಮಾಡಿದ್ದನ್ನು ತಿಳಿದು ಕಾನನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂದನು. ನೋಡಿದ್ರ, ಹಾಮನು ಅಧೀನವಲ್ಲದ ಆತ್ಮದಿಂದ ಏನಾದ? ಶಾಪಗ್ರಸ್ತನಾದ. ಅದು ಮಾತ್ರವಲ್ಲ, ಅಧೀನವಲ್ಲದ ಆತ್ಮದಿಂದ ಮಿರ್ಯಾಮಳಿಗೆ ತೊನ್ನು ಹಿಡಿಯೋದನ್ನು ನೋಡ್ತೇವೆ. ಅಧೀನವಲ್ಲದ ಆತ್ಮದಿಂದ ಮಿರ್ಯಾಮಳಿಗೆ ತೊನ್ನು ಹಿಡಿಯೋದನ್ನು ನೋಡ್ತೇವೆ. ಅರಣ್ಯಕಾಂಡ 12ನೇ ಅಧ್ಯಾಯ, ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 12 ವರ್ಸ್ 1 and 10. ಮೋಶೆ ಕೂಶ್ ದೇಶದ ಸ್ತ್ರೀನ ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧಿಯಾಗಿ ಮಾತನಾಡುವವರಾಗಿ. ನೋಡಿದ್ರ, ಮಿರ್ಯಾಮಳು ಆರೋನು ಏನು ಮಾಡಿದಂತೆ? ವಿರೋಧವಾಗಿ ಮಾತನಾಡಿದ್ರಂತೆ. ಆ ಮಾತಾಡಿದ್ರಿಂದ 10ನೇ ವಾಕ್ಯದಲ್ಲಿ ನೋಡುವಾಗ, ಆ ಮೇಘವು ದೇವದರ್ಶನ ಗುಡಾರದ ಬಳಿಯಿಂದ ಹೋದಾಗ ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆ ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು. ನೋಡಿದ್ರ, ಅಧೀನವಲ್ಲದ ಆತ್ಮದ ಅಪಾಯಕರ ಏನು ಅಂತ ಹೇಳಿದ್ರೆ, ಮಿರ್ಯಾಮಳಿಗೆ ತೊನ್ನು ಬರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ನೋಡ್ರಿ, ಕೋರಹ ಮತ್ತು ಆತನ ಸಂಗಡಿಗರಿಗೆ ಏನಾಯಿತು ಅಂತ ನೋಡಬೇಕಾದ್ರೆ, ಅರಣ್ಯಕಾಂಡ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 16, ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 16 27 27ರಿಂದ 33ನೇ ವಾಕ್ಯವನ್ನು ನೋಡುವಾಗ, ಆದ ಕಾರಣ ಅವರೆಲ್ಲರೂ ಕೋರಹ, ದಾತನ, ಅಭಿರಾಮರ ಗುಡಾರದ ಸುತ್ತಲಿರದೆ ಬೇರೆ ಹೋದರು. ದಾತಾನ್, ಅಭಿರಾಮರು, ಅವರ ಹೆಂಡರು, ಮಕ್ಕಳು, ಅವರಿಗೆ ಸಂಬಂಧಪಟ್ಟಲ್ಲರೂ ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳ ಬಾಗಿಲುಗಳಲ್ಲಿ ನಿಂತುಕೊಂಡರು. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳನ್ನೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು ಯೆಹೋವನೇ ಇವುಗಳು ನಡೆಸುವುದಕ್ಕೆ ನನ್ನನ್ನು ಕಳುಹಿಸಿದನೆಂದು ನೀವು ತಿಳುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲಿ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನನ್ನು ಕಳುಹಿಸಲಿಲ್ಲವೆಂದು ತಿಳಿದುಕೊಳ್ಳಬೇಕು. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯ್ದೆರೆದು ಇವರ ಸರ್ವಸ್ವ ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ, ಇವರು ಯೆಹೋವನನ್ನು ಉಲ್ಲಂಘಿಸಿದರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರು ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು
ಅವರನ್ನು, ಅವರ ಮನೆಯವರನ್ನು, ಕೋರನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವ ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಹೀಗೆ ಅವರು ಸಮುದ್ರದೊಳಗಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲರು ಸಾಯುವವರ ಹಾಕರನ್ನು ಕೇಳಿ ಭೂಮಿ ನಮ್ಮನ್ನು ನುಗ್ಗಿ ಓಡಿ ಹೋದರು. ನೋಡಿದ್ರ ಯಾವ ರೀತಿಯಾಗಿ ಕೋರಹನ ಸಂಗಡಿಗರು ಪಾತಾಳಕ್ಕೆ ಇಳಿದೋದ್ರು, ನಾಶವಾದರು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಈ ಅಧೀನವಲ್ಲದ ಆತ್ಮ, ಈ ಏನಿದೆ ಸಬ್ಮಿಷನಲ್ಲಿರೋ ಆತ್ಮ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಅವರು ಮಾತ್ರವಲ್ಲ, ಇತರರಿಗೂ ಸಹ ಇದು ಹರಡಿ ಇದು ನಾಶವನ್ನು ಮಾಡುವಂಥದ್ದಾಗಿ, ನಾಶವನ್ನು ಅವ್ರಿಗೂ ಸಹ ತರುವಂಥದ್ದಾಗಿದೆ. ನೋಡಿ, ಅರಣ್ಯಕಾಂಡ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 16 27-33 ಈಗ ಹೇಳಿದ್ವಲ್ಲ, 27ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆದ ಕಾರಣ ಅವರೆಲ್ಲರೂ ಕೋರಹ, ದಾತನ್, ಅಭಿರಾಮರ ಗುಡಾರ ಸುತ್ತಲಿರದೆ ಬೇರೆ ಹೋದರು. ದಾತನ್, ಅಭಿರಾಮರು, ಅವರ ಹಿಂಡರು, ಮಕ್ಕಳು ಅವರಿಗೆ ಸಂಬಂಧಪಟ್ಟವರು ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತುಕೊಂಡರು. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆ ಆಗಲೆಂದು ಯೆಹೋವನು ಇವುಗಳು ನಡೆಸೋಕೆ ನನ್ನ ಕಳಿಸೆಂದು ನೀವು ತಿಳಿದುಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲಿ ಇವರು ಸತ್ತರೆ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನು ನನ್ನನ್ನು ಕಳಿಸಲು ತಿಳ್ಕೊಳ್ಳಬೇಕು. ಅಂದರೆ ಕೋರನ ಜೊತೆ ಯಾವರಿದ್ದರು ಅವರು ಸಹ ಯಾವ ರೀತಿಯಾಗಿ ಸತ್ತೋದ್ರು ನಾವು ನೋಡ್ತಾ ಇದ್ದೇವೆ, ಯಾವ ರೀತಿಯಾಗಿ ಅವರು ನಾಶವಾದರು ಅಂತೇಳಿ ನೋಡ್ತೇವೆ. ನೋಡ್ರಿ, 41ನೇ ವಾಕ್ಯದಿಂದ 49ನೇ ವಾಕ್ಯ ನೋಡುವಾಕಾರೆ ಬರೆದಿದೆ. 41ರಿಂದ 49ನೇ ವಾಕ್ಯ ನೋಡಬೇಕಾದ್ರೆ ಅರಣ್ಯಕಾಂಡ 16ನೇ ಅಧ್ಯಾಯ 41ರಿಂದ 49ನೇ ವಾಕ್ಯವನ್ನು ನೋಡಬೇಕಾದ್ರೆ, ಮರುದಿನ ಇಸ್ರಾಯೇಲರು ಸರ್ವಸಮೂಹದವರು ಮೋಶೆ ಆರೋನನ ಮೇಲೆ ಗುಣಗುಟ್ಟುತ್ತಾ, ನೀವೇ ಯೋಹನ ಜನರು ಸಾಯಿಸಿದಿರಿ ಎಂದು ಹೇಳುವರಾದರು. ಸೋಮವಾರದಲ್ಲೂ ಹೀಗೆ ಮೋಶೆ ಆರೋನರಿಗೆ ವಿರುದ್ಧವಾಗಿ ಕೂಡಿದ್ದಾಗ ದೇವದರ್ಶನ ಗುಡಾರದ ಕಡೆಗೆ ನೋಡಲಾಗಿ ಆ ಮೇಘವು ಅದನ್ನು ಮುಚ್ಚಿಕೊಂಡಿತು ಮತ್ತು ಯೆಹೋವನ ತೇಜಸ್ಸು ಹೊಳೆಯಿತು. ಮೋಶೆ ಆರೋನರು ದೇವದರ್ಶನ ಗುಡಾರದ ಮುಂಭಾಗಕ್ಕೆ ಬಂದಾಗ ಯೆಹೋವನು ಮೋಶೆಗೆ, ನೀವಿಬ್ಬರು ಸಮುದ್ರದಲ್ಲಿ ಇರದೆ ಬೇರೆ ನಿಲ್ಲಬೇಕು, ಒಂದು ಕ್ಷಣದಲ್ಲಿ ಅವರನ್ನು ಭಸ್ಮ ಮಾಡುತ್ತೇನೆ ಎಂದು ಹೇಳಿದನು. ಆಗ ಮೋಶೆ ಆರೋನರು ಅಡ್ಡಬಿದ್ದರು ಮತ್ತು ಮೋಶೆಯು ಆರೋನಿಗೆ, ಯೆಹೋವನಿಗೆ ಕೋಪ ಉಂಟಾಗಿ ಈ ಜನರೊಳಗೆ ಘೋರ ವ್ಯಾಧಿ ಪ್ರಾರಂಭವಾಯಿತು. ನೀನು ಧೂಪಾರತಿ ತೆಗೆದುಕೊಂಡು ಅದರಲ್ಲಿ ಯಜ್ಞವೇದಿಯನ್ನು, ಕೆಂಡಗಳನ್ನು ಇಟ್ಟು ಧೂಪ ಹಾಕಿ ಸಮುದ್ರದ ಬಳಿಗೆ ಬೇಗ ಹೋಗಿ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಬೇಕು ಎಂದು ಹೇಳಿದನು. ಮೋಶೆ ಹೇಳಿದಂತೆ ಆರೋನ ಧೂಪಾರತಿಯನ್ನು ತೆಗೆದುಕೊಂಡು ಸಮುದ್ರ ಮಧ್ಯಕ್ಕೆ ಓಡಿದಾಗ ಘೋರವ್ಯಾಧಿ ಆ ಜನರಲ್ಲಿ ಹರಡಿಕೊಳ್ಳುತ್ತಾ ಇತ್ತು. ಅದರಿಂದ ಅವನು ಧೂಪ ಹಾಕಿ ಜನರಿಗೋಸ್ಕರ ದೋಷ ಪರಿಹಾರವನ್ನು ಮಾಡಿದನು. ಅವನು ಸತ್ತವರಿಗೂ ಬದುಕು ನಡುವೆ ನಿಂತಿರುವಾಗಲೇ ಆ ವಿಪತ್ತು ಶಮನವಾಯಿತು. ಕೋರಹನನ್ನು ಕೂಡಿಕೊಂಡು ಸತ್ತವರಲ್ಲದೆ ಅವಿಪನ್ಯ ಸತ್ತವರು 14,700 ಮಂದಿ. 14,700 ಮಂದಿ ಸತ್ತೋದ್ರು. ಅಂದರೆ ಕೋರಹ ಅವನೇನು ಅದಿನಲ್ಲದ ಆತ್ಮ ಈ ಎಫೆಕ್ಟ್ ಆಗಿ ಯಾವ ರೀತಿಯಾಗಿ ಇವ್ರ ನಾಶನಕ್ಕೂ ಕಾರಣ ಆಯಿತು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾರಿಗೆ ಸಬ್ಮಿಷನ್ ಇಲ್ಲ ಅವ್ರ ಜೊತೆ ಸೇರಬೇಡ್ರಿ ಅಂತ ಅರ್ಥ. ಸಬ್ಮಿಷನ್ ಯಾರಿಗಿಲ್ಲ ಅಂಥವ್ರ ಜೊತೆ ನೀವು ಇರಬೇಡ್ರಿ ಅಂತ ಅರ್ಥ. ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ಕರ್ತನ ಅಭಿಷೇಕ್ತನಿಗೆ, ದೇವರ ಅಭಿಷೇಕವನ್ನು ಹೊಂದಿದಂಥ ದೇವ ಸೇವಕರುಗಳಿಗೆ, ದೇವರ ಕಾರ್ಯಗಳನ್ನು ಮಾಡ್ತಿರುವಂಥವರಿಗೆ, ಕರ್ತನ ಅಭಿಷೇಕ್ತರಿಗೆ ಅಧೀನವಾಗದೆ ಇರುವಂಥವರು ಕೊಲ್ಲಲ್ಪಟ್ಟರು. ಯಾವ ರೀತಿಯಾಗಿ ಕೊಲ್ಲಲ್ಪಟ್ಟರು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, 2 ಸ್ಯಾಮ್ಯುಯಲ್ 2 ಸಮುವೇಲ 2 ಸ್ಯಾಮ್ಯುಯಲ್ ಚಾಪ್ಟರ್ 1 14 and 15 14 ಮತ್ತು 15ನೇ ವಾಕ್ಯದಲ್ಲಿ ಬರೆದಿದೆ. ದಾವಿದನು ಅವನಿಗೆ, ನೀನು ಕೈ ಎತ್ತಿ ಯೆಹೋವನ ಅಭಿಷೇಕ್ತನನ್ನು ಕೊಲ್ಲುವುದು ಏಕೆ ಭಯಪಡಲಿಲ್ಲ ಎಂದು ಹೇಳಿ ತನ್ನ ಆಳುಗಳಲ್ಲಿ ಒಬ್ಬನನ್ನು ಕರೆದು ಇವನ ಮೇಲೆ ಬಿದ್ದು ಹೊಡಿ ಎಂದು ಆಜ್ಞಾಪಿಸಲು ಅವನು ಇವನನ್ನು ಹೊಡೆದು ಕೊಂದನು. ನೋಡ್ರಿ, ಯಾವ ರೀತಿಯಾಗಿ ಕರ್ತನ ಅಭಿಷೇಕ್ತನಿಗೆ ಅಧೀನವಾಗದವನು ಕೊಲ್ಲಲ್ಪಟ್ಟನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ನಾವು ನೋಡ್ತೇವೆ ಮೋಶೆ ದೇವರು ಹೇಳ್ತಾರೆ ಆ ಬಂಡೆಗೆ ನೀನು ಮಾತನಾಡು ಅಂತ ಹೇಳಬೇಕಾದ್ರೆ, ಮೋಶೆ ಕೋಲಿಂದ ಬಂಡೆಯನ್ನು ಹೊಡೆದಾಗ ದೇವರು ಅದಕ್ಕೇನು ಮಾಡ್ತಾರೆ ಅಂತ ನೋಡಬೇಕಾದ್ರೆ, ಏನು ಮಾಡ್ತಾರೆ ಅಂತ ನೋಡುವಾಗ, ಕಾನಾನ್ ದೇಶವನ್ನು ನೀವು ದೂರದಿಂದ ನೋಡ್ಬೋದೇ ಹೊರತು ಹತ್ರ ಅದಕ್ಕೆ ಹೋಗೋಕ್ಕಾಗಲ್ಲ, ದೂರದಿಂದ ನೀವು ನೋಡ್ಬೋದೇ ಹೊರತು ಕಾನಾನ್ ದೇಶ ಸೇರಲ್ಲ ಅಂತೇಳ್ಬಿಟ್ಟು
ಮೋಶೆ ಆರೋನರಿಗೆ ಹೇಳೋದನ್ನು ನೋಡ್ತೇವೆ. ಸೊ ಹಾಗಾಗಿ ಈ ಅಧೀನವಲ್ಲದ ಆತ್ಮ ಏನು ಅಂತ ಹೇಳಿದ್ರೆ ಇದು ತಿರುಗಿ ಬೀಳುವಂಥ ಆತ್ಮ. ಅಧೀನವಲ್ಲದ ಆತ್ಮ ಇದು ತಿರುಗಿ ಬೀಳುವಂಥ ಆತ್ಮ. ಇದಕ್ಕೆ ನೀವು ನಿಮ್ಮನ್ನು ಬಿಟ್ಕೊಟ್ರೆ ನೀವು ಅದನ್ನು ತಿರುಗಿ ಬೀಳುವಂಥ ಆತ್ಮಕ್ಕೆ ನೀವು ಬಿಟ್ಕೊಡೋದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೈತಾನ ಯಾವ ರೀತಿಯಾಗಿ ದೇವರಿಗೆ ಅಧೀನವಾಗದಲ್ಲೇ ಅವನು ಯಾವ ರೀತಿಯಾಗಿ ನಾನು ದೇವರಿಗಿಂತ ಒಂದು ಮೇಲು ಅಂತೇಳಿ ಅಂದ್ಕೊಂಡ ಅವಾಗ ಏನಾದನು ದೇವದೂತ ಇದ್ದವನೇನಾದ ಅಂತೇಳಿ ಪ್ರಧಾನ ದೇವದೂತ ಅವನು ಸೈತಾನ ಆಗ್ತಾನೆ. ಅಧೀನವಲ್ಲದ ಆತ್ಮ ಇದು ತಿರುಗಿ ಬೀಳುವಂಥ ಆತ್ಮ. ಸೊ ಈ ರೀತಿಯಾಗಿ ತಿರುಗಿ ಬಿದ್ದಾಗ ಅವನು ಸೈತಾನನಾಗಿ ಬೀಳೋದನ್ನು ನೋಡ್ತೇವೆ ದೇವರ ಸನ್ನಿಧಿಯಿಂದ. ಆದರೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಅಧೀನತೆಯ ಆತ್ಮದಿಂದ, ಅಂದರೆ ತಂದೆಗೆ ಯಾವ ರೀತಿಯಾಗಿ ಅಧೀನತೆಯನ್ನು ತೋರಿಸಿ ಅಧೀನತೆಯ ಆತ್ಮದಿಂದ ಯಾವ ರೀತಿಯಾಗಿ ಅವರು ಶ್ರೇಷ್ಠತೆಯನ್ನು ತೋರ್ಪಡಿಸ್ತಾರೆ. ಹಾಗಾಗಿ ನಾವು ಅಧೀನರಾಗಿ ಜೀವಿಸಬೇಕು. ಯಾರಿಗೆ ಅಧೀನರಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಈಗಾಗಲೇ ನಾವು ಹೇಳಿದ್ದೇವೆ. ಈ ರೀತಿಯಾಗಿ ಜೀವಿಸಬೇಕು ಅಂತೇಳಿ ದೇವರು ತಿಳಿಸಿದವರಾಗಿದ್ದಾರೆ. ದೇವರು ತಮ್ಮ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಸಿದವರಾಗಿದ್ದಾರೆ. ಕಡೆಯದಾಗಿ ನಾವು ನೋಡ್ತೇವೆ ಯಾರು ಅಧೀನರಾಗಿರಬೇಕು ಅಂತೇಳಿ ಕ್ವಿಕ್ಕಾಗಿ ಇನ್ನೊಂದು ಸರಿ ಹೇಳಲು ಬಯಸುವಂಥವರಾಗಿದ್ದೇವೆ. ಯಾರಿಗೆ ಅಧೀನರಾಗಿರಬೇಕು ನೋಡಬೇಕಾದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ಅಧೀನರಾಗಿರಬೇಕು, ಹೆಂಡತಿಯರು ಗಂಡಂದರಿಗೆ ಅಧೀನರಾಗಿರಬೇಕು, ಸಭೆ ಕ್ರಿಸ್ತನಿಗೆ ಅಧೀನರಾಗಿರಬೇಕು, ಆಳುಗಳು ಯಜಮಾನರಿಗೆ ಅಧೀನರಾಗಿರಬೇಕು, ವಿಶ್ವಾಸಿಗಳು ಸಭಾನಾಯಕರಿಗೆ ಅಧೀನರಾಗಿರಬೇಕು, ಪ್ರತಿಯೊಬ್ಬರು ತಮ್ಮ ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ಕಡೆದಾಗಿ ನೋಡಬೇಕಾದ್ರೆ ಎಲ್ಲರೂ ದೇವರಿಗೆ ಅಧೀನರಾಗಿ ನಡ್ಕೊಳ್ಬೇಕು, ಅಧೀನತೆಯಿಂದ ಜೀವಿಸೋದನ್ನು ಕಲಿಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ಅಧೀನತೆ ಅಂತ ಹೇಳಿದ್ರೆ ಏನು, ಅಧೀನತೆ ಶ್ರೇಷ್ಠತೆ ಏನು, ಅದರ ಸತ್ಯಾಂಶ ಏನು, ಅಧೀನವಾಗದಿದ್ದು ಅಂತ ಹೇಳಿದ್ರೆ ಏನಾಗುತ್ತೆ, ಇದೆಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಂಡವರಾಗಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.